ಅರ್ಥ. ಸ್ನೇಹಿತರೆ, ಶಬ್ದ ಅಂದ ತಕ್ಷಣ ನಾವು ತಿಳಿದಂತೆ ಪ್ರತಿ ವಿಚಾರದಲ್ಲೂ ಅದು ನಮಗೆ ಕೇಳಸಿಗುತ್ತೆ. ಶಬ್ದ ಅಂದರೆ ಮನಸ್ಸು, ಸ್ವಯಂ ಎಂದರೆ ಮೌನ, ನಿಶಬ್ದ. ಈ ಮನಸ್ಸೆಂದರೆ ಮತ್ತೇನೂ ಅಲ್ಲ, ನಾವು ಸಂಗ್ರಹಿಸಿದಂತಹ ಶಬ್ದರೂಪ. ನಿರಂತರ ಯಾವಾಗಲೂ ನಮ್ಮೊಟ್ಟಿಗೆ ಇರುವಂಥದ್ದು. ಎಲ್ಲ ಶಬ್ದಗಳು ಸೇರಿಕೊಳ್ಳುವುದನ್ನೇ ಮನಸ್ಸು ಎನ್ನುವುದು. ಆದ್ದರಿಂದಲೇ ಅಲ್ಲವೇ ಮನಸ್ಸು ಎಂದರೆ ಗೊಂದಲ ಅಂತ ಕರೆಯೋದು. ಗೊಂದಲದ ಅರ್ಥ ಬೇಡದ ಶಬ್ದಗಳಿಂದ ಕೂಡಿರ್ತಕ್ಕಂಥ ಸ್ಥಿತಿ. ಮಂತ್ರಗಳನ್ನು ನೋಡಿ, ನಾವು ಯಾವ ಮಂತ್ರವನ್ನೇ ಆಗಲಿ ಪುನರುಚ್ಚರಿಸುತ್ತಾ ಹೋಗ್ತೇವೆ. ಎಷ್ಟರ ಮಟ್ಟಿಗೆ? ಸ್ವಲ್ಪ ಹೊತ್ತು ಅಷ್ಟೇ, ನಂತರ ಸಾಕಾಗುತ್ತೆ. ಈ ಬೇಸರದಿಂದ ತಪ್ಪಿಸಿಕೊಳ್ಳಬೇಕು, ಅದು ಚಂದ. ಕಾರಣ ಬೇರೆ ದಾರಿ ಇಲ್ಲ. ನಿಶಬ್ದಕ್ಕೆ ಜಾರದ ಹೊರತಾಗಿ ಶಬ್ದಗಳು ಬದಲಾಗುತ್ತವೆ. ಹೊಸತನದ ಶಬ್ದಗಳು ಆಕರ್ಷಕ, ಅದರಲ್ಲೊಂದು ಕನಸು, ಬಯಕೆಗಳು ನಿರಂತರ ಆಕರ್ಷಕ. ನಾವು ಇಚ್ಛಿಸಿದರೆ ಮನಸ್ಸು ಮತ್ತದನ್ನೇ ಪುನರಾವರ್ತಿಸುತ್ತಾ ಹೋಗುತ್ತೆ. ಅಥವಾ ನಾವು ನಿದ್ರೆಗೆ ಜಾರ್ತೇವೆ. ನಿಶಬ್ದಕ್ಕೆ ಇದು ಇರೋದು ಹೀಗೇನೆ, ಇರೋದು ಇವೆರಡೇ ಸಾಧ್ಯತೆಗಳು. ಮಂತ್ರವನ್ನು ಜಪಿಸೋದ್ರಿಂದ ಮನುಷ್ಯ ನಿದ್ರೆಗೆ ಜಾರ್ತಾನೆ. ಪ್ರತಿ ಪುಟ್ಟ ಮಗುವೊಂದು ತೊಟ್ಟಿಲಲ್ಲಿ ಹಾಡ್ತಾ ಇದ್ದಾಗ ಅದು ಅಳುತ್ತಿರಲಿ, ಒಂದು ಲಾಲಿ ಹಾಡನ್ನು ಪುನಃ ಪುನಃ ಆಡಿದರೆ ಅದು ಸೋಲುತ್ತೆ, ಸಾಕಾಗುತ್ತೆ. ಅದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಅನ್ಯ ಮಾರ್ಗ ಇರೋದಿಲ್ಲ. ಇರೋದು ಒಂದೇ ದಾರಿ, ಕೇವಲ ನಿದ್ರೆಗೆ ಜಾರುವಂಥದ್ದು. ಹಾಗೆ ನಾವು ಸಹ ಮಂತ್ರವನ್ನು ಹೇಳ್ತೇವೆ. ಈ ರೀತಿ ಮಂತ್ರವನ್ನು ಹೇಳೋರು ನಿದ್ರೆಗೆ ಜಾರ್ತಾರೆ. ಭಾವಾತೀತದ ಧ್ಯಾನದ ಬಳಕೆ ನಿದ್ರಾಹೀನತೆಯ ರೋಗದ ಕೊರತೆ ಇರುವಂಥ ವ್ಯಕ್ತಿಗಳಿಗೆ. ಇದಕ್ಕಾಗಿ ಅಮೆರಿಕಾದಲ್ಲಿ ಬಲು ಬೇಡಿಕೆ ಇದೆ. ಇದನ್ನು ಇನ್ಸೋಮೇನಿಯಾ ಅಂತ ಕೂಡ ಕರೀತಾರೆ. ನೆನಪಿಡಿ ಸ್ನೇಹಿತರೆ, ನಿದ್ರೆಗೆ ಜಾರಬೇಡಿ. ಉಚ್ಚರಿಸಿ, ನಿಂತು ಉಚ್ಚರಿಸಿ ಅಥವಾ ನಡೆದಾಡುತ್ತಲೇ ಉಚ್ಚರಿಸಿ. ಈ ರೀತಿ ಮಾಡೋದ್ರಿಂದ ನಿದ್ರೆಗೆ ಜಾರದೇ ಇರ್ತೇವೆ, ಅಥವಾ ನಡೆದಾಡುತ್ತಾ ಉಚ್ಚರಿಸೋದ್ರಿಂದ ನಿದ್ರೆಗೆ ಜಾರೋದಿಲ್ಲ. ಗುರ್ಜೈಫ್ ಅವರ ಶಿಷ್ಯ ಹೌಸ್ ಮುನಾಸ್ಗೆ ಸಾಯೋದರಲ್ಲಿದ್ದರು. ಡಾಕ್ಟರ್ ಅವರಿಗೆ ವಿಶ್ರಾಂತಿಯನ್ನು ಪಡೆಯೋದಕ್ಕೆ ಹೇಳಿದರು. ಆದರೆ ಇವರು ಮಾತ್ರ ನಿರಂತರ ರಾತ್ರಿ ಇಡೀ ನಡೆದಾಡುತ್ತಲೇ ಇದ್ದರು. ಜನ ಪ್ರಶ್ನಿಸ್ತಾರೆ, ನೀವಿದೇನು ಮಾಡ್ತಾ ಇದ್ದೀರಿ? ಸಾಯುವಂತಹ ಅಂತಿಮ ಕ್ಷಣದಲ್ಲಿ ನೀವು ಆರಾಮವಾಗಿರಬಾರದೇಕೆ? ನೆಮ್ಮದಿಯಾಗಿ ಇರೋದನ್ನು ಬಿಟ್ಟು ಇದ್ಯಾಕೆ ಹೀಗೆ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾರೆ. ಆಗ ಅವರು ಹೇಳ್ತಾರೆ, ನನಗೆ ಸಾವಿನ ಪರಿಚಯವಿಲ್ಲ, ಆದ್ದರಿಂದ ಎಚ್ಚರ ಇರಬೇಕಾದರೆ ಸಾವು ಬರಬೇಕಿದೆ. ನಿದ್ರೆಯಲ್ಲಿ ಸಾಯೋದಕ್ಕೆ ನನಗೆ ಇಚ್ಛೆ ಇಲ್ಲ, ಇಲ್ಲವಾದರೆ ನಾನು ಸಾವಿನ ಸೌಂದರ್ಯವನ್ನೇ ಕಳೆದುಕೊಂಡು ಬಿಡ್ತೇನೆ. ನಂತರ ನಡೆದಾಡುತ್ತಲೇ ಇದ್ದು ಅವರು ಸಾವನ್ನು ಅಪ್ತಾರೆ. ಹಾಗಾಗಿ ಸ್ನೇಹಿತರೆ, ಹೇಳೋ ಹಾಗಿದ್ರೆ ನಡೆದಾಡುತ್ತಲೇ ಮಂತ್ರವನ್ನು ಜಪಿಸಿ. ಇದು ಎಚ್ಚರಿಕೆಯ ಅನುಭವವನ್ನು ನೀಡುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಂದನೆಗಳು.